ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಲೆಫ್ಟ್ ರೈಟ್ ಅಂಡ್ ಸೆಂಟರ್. ನಾನು ರಕ್ಷತ್ ಶೆಟ್ಟಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತ ವಿಚಾರ ಲೋಕಸಭೆ ಮತ್ತು ರಾಜ್ಯಸಭೆಯ ಕಲಾಪ ಏನಿದೆ. ಈ ಬಾರಿ ರಾಷ್ಟ್ರಪತಿಗಳ ಭಾಷಣದ ಮೇಲೆ ಚರ್ಚೆಯಾಗಬೇಕಿತ್ತು, ಆದರೆ ಅದಕ್ಕಿಂತ ಹೆಚ್ಚು ಸದ್ದು ಮಾಡಿದ್ದು, ಗದ್ದಲಕ್ಕೆ ಕಾರಣ ಆಗಿದ್ದು, ಜಟಾಪಟಿಗೆ ಕಾರಣ ಆಗಿದ್ದು ರಾಹುಲ್ ಗಾಂಧಿಯವರು ಪ್ರಸ್ತಾಪ ಮಾಡಿದಂಥ ವಿಚಾರ. ರಾಹುಲ್ ಗಾಂಧಿಯವರು ಚೀನಾ ಭಾರತ ಸಂಘರ್ಷದ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಕರ್ತವ್ಯ ಲೋಪ ಎಸಗಿದ್ರು ಅನ್ನೋ ಆರೋಪವನ್ನು ಪುಸ್ತಕವೊಂದನ್ನು ಮುಂದಿಟ್ಟು ಮಾಡಿದ್ರು. ಅದರ ಮೇಲೆ ಗದ್ದಲಗಳು ಸೃಷ್ಟಿಯಾಯ್ತಾ ಹೋಯಿತು. 2ನೇ ತಾರೀಕು ಶುರುವಾಯಿತು, ಇವತ್ತಿನವರೆಗೂ ಕೂಡ ಮುಂದುವರೆದಿದೆ. ಭಾರತ ಚೀನಾ ಗಡಿ ಸಂಘರ್ಷದ ವಿಚಾರವಾಗಿ ಲೋಕಸಭೆಯಲ್ಲಿ ಗದ್ದಲ ಆಗಿದೆ. 2020ರ ಸಂದರ್ಭದಲ್ಲಿ ಚೀನಾದ ಯುದ್ಧ ಟ್ಯಾಂಕರ್ಗಳು ಭಾರತದ ಗಡಿ ಪ್ರವೇಶಿಸುವಂತ ಸಾಧ್ಯತೆಗಳಿದ್ದಾಗ ಪ್ರಧಾನಿ ನರೇಂದ್ರ ಮೋದಿ ಕರ್ತವ್ಯ ಲೋಪ ಎಸಗಿದ್ರು ಅಥವಾ ಸೇನಾ ಮುಖ್ಯಸ್ಥರನ್ನ ನಡು ನೀರಲ್ಲಿ ಕೈಬಿಟ್ರು ಅನ್ನೋ ಆರೋಪ. ಈ ಆರೋಪಕ್ಕೆ ಅವರು ಸಾಕ್ಷಿಯಾಗಿ ಕೊಟ್ಟಿದ್ದು ಜನರಲ್ ಎಂ ನರವಣೆ ಅವರ ಅಪ್ರಕಟಿತ ಪುಸ್ತಕ, ಇಲ್ಲಿಯವರೆಗೆ ಪ್ರಕಟವಾಗದಂತ ಒಂದು ಪುಸ್ತಕ, 4 ಸ್ಟಾರ್ಸ್ ಆಫ್ ಡೆಸ್ಟಿನಿ ಎನ್ನುವಂತ ಪುಸ್ತಕ. ಆ ಪುಸ್ತಕ ಇಲ್ಲಿಯವರೆಗೆ ಪ್ರಕಟ ಆಗಿಲ್ಲ. ಆ ಪುಸ್ತಕದ ಕೆಲ ಅಂಶಗಳನ್ನು ಮುಂದಿಟ್ಟು ವೆಬ್ಸೈಟ್ ಒಂದು ಸುದ್ದಿ ಮಾಡಿತ್ತು. ಆ ವೆಬ್ಸೈಟ್ ಅಲ್ಲಿ ಬಂದಂತ ವಿಚಾರಗಳನ್ನ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿತ್ತು. ಆಗ ಪಾಯಿಂಟ್ ಆಫ್ ಆರ್ಗ್ಯುಮೆಂಟ್ ಪ್ರಸ್ತಾಪ ಆಗಿದ್ದು, ಇಲ್ಲ ಪ್ರಕಟವಾಗದ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಂಗಿಲ್ಲ, ಇನ್ನು ಪ್ರಕಟಣೆಯಾಗದಂತ ಪುಸ್ತಕವನ್ನು ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡೋದಕ್ಕೆ ನಿಯಮಗಳು ಅನುಮೋದಿಸಲ್ಲ ಅನ್ನೋ ಕಾರಣಕ್ಕಾಗಿ ಅವರಿಗೆ ಭಾಷಣಕ್ಕೆ ಅವಕಾಶ ಸಿಗಲಿಲ್ಲ. ನಂತರ ಪ್ರತಿಭಟನೆಗಳು ಶುರುವಾಯಿತು. And this is from the memoir of Army Chief Naravane. And I'd like you to listen nicely. You will understand exactly who is patriotic, who is not. It'll take a little while. So this is about when 4 Chinese tanks were entering Indian territory. They were taking a ridge in Doklam, and the army chief writes, and I quote from an article that is quoting his book, "The tanks were within a few hundred meters of Indian positions on the Kailash range." No sir, no sir, no sir, LOP only started. No, he is not yielding, Sir, this is not, he is not yielding. LOP is not yielding, he is on the foot. Defense minister cannot involve. How about it? He is only starting. क्या वह पुस्तक प्रकाशित हुई है जिसमें यह सब सारी बातें लिखी हैं? यदि प्रकाशित हुई है तब तो आप उसका उल्लेख करिए, नहीं प्रकाशित हुई है तो उल्लेख करने का कोई औचित्य नहीं है. Sir, दीजिए. So this is 100% authentic. 100% authentic. के माध्यम से ये पूछना चाहता हूँ लीडर अपोजिशन से, जिस पुस्तक Sir, Rajnath Singh is getting exercised because his name is going to be spoken just now. प्रकाशित हुई है या नहीं हुई है, केवल मैं एक प्रश्न का जवाब इनसे चाहता हूँ अध्यक्ष. Speaker sir, I have not said anything. So these are the memoirs of General Naravane, in which अध्यक्ष महोदय, पहले यह बताएं वह पुस्तक प्रकाशित हुई है कि नहीं हुई है? नहीं हुई है तो किस पुस्तक से वह उल्लेख कर रहे हैं उसकी जानकारी सदन को दें. रक्षा मंत्री बिल्कुल नहीं हुई. रक्षा मंत्री जी इतना ही कह रहे हैं कि नरवणे जी की पुस्तक को आप रिफर कर रहे हो तो वो प्रकाशित हुई या नहीं हुई, वो स्पष्टता करें. नरवणे की रिपोर्ट नहीं है.
नरवणे का पुस्तक नहीं है, इतना स्पष्टता करे। मैगजीन तो कुछ भी लिख सकता है। स्पीकर सर, ये गारंटीड ऑथेंटिक है। इसमें नारावाने जी ने कहा है कि उनका मेमोआर है, उसे सरकार पब्लिश नहीं होने दे रही है, इसमें सब लिखा है। और मैं सिर्फ इसमें से 5 लाइन पढ़ना चाहता हूं, जिसमें नारावाने जी ने राजनाथ सिंह के बारे में और मोदी जी के बारे में बोला है। जो पुस्तक प्रकाशित हुई ही नहीं है, तो किस पुस्तक को यहाँ पर उल्लेख करना चाहते हैं उनके बारे में? माननीय अध्यक्ष जी, विवाद लीडर ऑपोजिशन ने ही समाप्त कर दिया है। वो स्वयं कह रहे हैं कि पुस्तक प्रकाशित नहीं हुई। ರಾಹುಲ್ ಗಾಂಧಿ ಅವರು ಆ ಪುಸ್ತಕದ ಸಾಲುಗಳನ್ನು ಓದೋದಕ್ಕೆ ಹೋದರೆ ಕೇಂದ್ರ ಸರ್ಕಾರದಿಂದ ಬಂದಂಥ ಸ್ಪಷ್ಟನೆ ಅಥವಾ ಪಾಯಿಂಟ್ ಆಫ್ ಆರ್ಡರ್ ಅಂತ ಕರೀತಾರೆ, ಕ್ರಿಯಾಲೋಪ ಅಂತ ಕರೀತಾರೆ. ಆ ಪುಸ್ತಕ ಪ್ರಕಟವಾಗಿಲ್ಲ. ಪ್ರಕಟವಾಗದಂಥ ಪುಸ್ತಕದ ಸಾಲುಗಳನ್ನು ಇಲ್ಲಿ ಓದೋದಕ್ಕೆ ಅವಕಾಶ ಇಲ್ಲ ನಿಯಮದ ಪ್ರಕಾರ. ಇನ್ನು ಪುಸ್ತಕ ಯಾಕೆ ಪ್ರಕಟ ಆಗಿಲ್ಲ ಅಂತ ನೋಡ್ತಾ ಹೋದರೆ, ಪುಸ್ತಕ ಪ್ರಕಟವಾಗಬೇಕು ಅಂತಾದರೆ ರಕ್ಷಣಾ ಸಚಿವಾಲಯದ ಅನುಮತಿ ಬೇಕು. ಒಬ್ಬ ಜನರಲ್ ಒಬ್ಬರು ಪುಸ್ತಕ ಬರೆದ್ರು ಅಂತಾದರೆ, ಭಾರತದ ಸೇನೆಯ ಜನರಲ್ ಒಬ್ಬರು ಪುಸ್ತಕ ಬರೆದ್ರು ಅಂತಾದರೆ ಅದು ಪ್ರಕಟವಾಗೋದಕ್ಕೆ ಅದಕ್ಕೆ ಅನುಮತಿ ರಕ್ಷಣಾ ಸಚಿವಾಲಯ ಕೊಡಬೇಕು. ಆದರೆ ಕೊಟ್ಟಿಲ್ಲ. ಆ ಮೂಲಕ ಈ ಪುಸ್ತಕದಲ್ಲಿರುವಂಥ ಅಂಶಗಳು ಜನರಿಗೆ ತಲುಪಬಾರದು ಅಂತ ಕೇಂದ್ರ ಸರ್ಕಾರ ಬಯಸಿದೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಲೋಕಸಭೆಯಲ್ಲಿ ಇಷ್ಟೆಲ್ಲ ಆದ ನಂತರ ಹೊರಗಡೆಯೂ ಕೂಡ ಪ್ರತಿಭಟನೆಯಾಯಿತು. ಅಲ್ಲೂ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು, ನೋಡೋಣ. Government has said this book does not exist. Rajnath Singh ji has said this book does not exist. Every youngster in India should see that this book exists. This is Mr. Naravane's book. Naravane ji की किताब है. Chief of Army Staff General Naravane ने राजनाथ सिंह जी को फोन किया और कहा कि देखिए कैलाश रिज पर चाइनीज टैंक्स आ गए हैं, हमारी टेरिटरी है, कैलाश रिज पर चाइनीज टैंक्स आ गई हैं, हमें क्या करना है। पहले राजनाथ सिंह जी ने उनको रिप्लाई नहीं दिया। स्टैंडिंग ऑर्डर था टॉप का कि अगर चाइनीज फोर्सेस अंदर आएंगे तो उन पे बिना हमारे पूछे फायर नहीं करना है। नरवणे जी और हमारी जो आर्मी थी, जो सेना थी, वो उन टैंक्स पर फायर करना चाहती थी क्योंकि वो टैंक्स हमारी टेरिटरी में आ गई थी। नरेंद्र मोदी जी ने मैसेज दिया कि देखिए जो उचित समझो वो करो। ಎಸ್, ಇದು ಏನಾಗ್ತಿದೆ ಅನ್ನೋದರ ಬಗ್ಗೆ ನಾನೊಂದು ಚಿಕ್ಕ ವಿವರಣೆಯನ್ನು ಕೊಟ್ಟರೆ ನಮ್ಮ ವೀಕ್ಷಕರಿಗೆ ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ರಾಹುಲ್ ಗಾಂಧಿ ಅವರು ಪ್ರಸ್ತಾಪ ಮಾಡಿದ್ದು ಡೋಕ್ಲಾಮ್ ಅಂತ ಪ್ರಸ್ತಾಪ ಮಾಡಿದ್ರು, ಅದು ಅವರು ತಪ್ಪಾಗಿ ಪ್ರಸ್ತಾಪ ಮಾಡಿದ್ರು ಅಂತ ಅನ್ಸುತ್ತೆ. 2020 ಸಂದರ್ಭದ ಆ ಸಂಘರ್ಷದ ಸಂದರ್ಭವನ್ನು ಅವರು ಪ್ರಸ್ತಾಪ ಮಾಡಿದ್ದು ಪುಸ್ತಕದಲ್ಲಿ. 2020 ಸಂದರ್ಭದಲ್ಲಿ ಚೀನಾ ಭಾರತದ ಮಧ್ಯೆ ಸಂಘರ್ಷದ ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಯಾವುದು ಸೂಕ್ತ ಅನಿಸುತ್ತೋ ಅದನ್ನು ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಇದನ್ನು ಬಿಜೆಪಿಯವರ ಬಳಿ ಕೇಳಿದರೆ ಅವರು ಹೇಳೋದು ಭಾರತದ ಸೇನಾಪಡೆಗಳಿಗೆ ಸ್ವಾತಂತ್ರ್ಯವನ್ನು ಕೊಟ್ಟರು. ರಾಹುಲ್ ಗಾಂಧಿಯವರ ಆಯಾಮ ಇರೋದು ಇಲ್ಲ, ನಡು ನೀರಲ್ಲಿ ಕೈ ಬಿಟ್ಟರು, ಸರಿಯಾದಂಥ ಡೈರೆಕ್ಷನ್ನು ಸರ್ಕಾರದ ಕಡೆಯಿಂದ ಬರಲಿಲ್ಲ ಅಂತ. ಸೊ ಮಾತನಾಡೋಣ, ಆ ಸಂದರ್ಭದಲ್ಲಿ ಏನಾಗಿತ್ತು ಅನ್ನೋದನ್ನು ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಕಾಂಗ್ರೆಸ್ನ ಕಡೆಯಿಂದ ಬ್ರಿಜೇಶ್ ಕಾಳಪ್ಪ ಜೊತೆಗಿದ್ದಾರೆ. ಕಾಳಪ್ಪ ಅವರೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಭಾರತದ ಭೂಸೇನೆಯ ನಿವೃತ್ತ ಕರ್ನಲ್ ರವಿ ಜೋಶಿ ಅವರು ನಮ್ಮ ಜೊತೆಗಿದ್ದಾರೆ. ಕ್ಷಮಿಸಿ, ನನ್ನ ಜೊತೆಗಿರೋರು ದಿನೇಶ್ ಮುದ್ರಿ, ನಿವೃತ್ತ ಕರ್ನಲ್. ಕ್ಷಮಿಸಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯ ಕಡೆಯಿಂದ ನನ್ನ ಜೊತೆಗೆ ಎಚ್.ಎನ್. ಚಂದ್ರಶೇಖರ್ ಅವರು ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರವಿ ಜೋಶಿ, ಕ್ಯಾಬಿನೆಟ್ ಸೆಕ್ರೆಟರಿಯೇಟ್ನ ನಿವೃತ್ತ ಜಂಟಿ ಕಾರ್ಯದರ್ಶಿ, ಮೈಸೂರಿಂದ ನಮ್ಮನ್ನು ಜಾಯ್ನ್ ಆದರು. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. 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 ಇನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.